ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಮೂಲಂಗಿ ಚಟ್ನಿ. ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಲ್ಲಿ, ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ಲು. ಆವತ್ತಿನ ದಿನ ಚಟ್ನಿ ಮಾಡಿದ ದಿನ ಸ್ವಲ್ಪ ಅನ್ನ ಜಾಸ್ತಿ ಮಾಡಿ, ಯಾಕಂದರೆ ಎಲ್ಲರೂ ಸಖತ್ತಾಗಿ ತಿಂತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಿಂಪಲ್ಲಾಗಿ ಒಂದು ಬಾಣಲಿ ತಗೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ, ನಿಮಗೆ ರುಚಿಗೆ ತಕ್ಕಷ್ಟು ಖಾರ. ಯಾಕಂದರೆ ಕೆಲವರು ಮನೆಯಲ್ಲಿ ಖಾರ ತಿಂತಾರೆ, ಕೆಲವು ಮೇಲೆ ಕಮ್ಮಿ ತಿಂತಾರಲ್ವ. ಅದರಿಂದ ನಾನಿಲ್ಲಿ ಒಂದು 10 ತೊಗೊಂಡಿದ್ದೀನಿ. ಖಾರದ ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ವ, ಅದು ಇದು. ಯಾಕಂದರೆ ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ, ಅದರಿಂದ ಸ್ವಲ್ಪ ಖಾರ ತೊಗೊಂಡಿದ್ದೀನಿ. ನಾನಿಲ್ಲಿ 1/4 kg ಮಾತ್ರ ಮೂಲಂಗಿ ತೊಗೊಂಡಿದ್ದೀನಿ. ಸ್ಟವ್ ಆಫ್ ಆದಮೇಲೆ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟೇ ಹಾಕಿದ್ರೆ ಅದು ಸಿಡಿಯುತ್ತಲ್ವ, ಅದರಿಂದ ಇದು ಅಷ್ಟೇ. ಇದರಲ್ಲಿ ಒಂದು 3 ಸ್ಪೂನ್ ಇದೆ ನನಗೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಈ ಎಳ್ಳು ಮೇಯ್ನು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಅದರಿಂದ ಇದು ಸ್ವಲ್ಪ ತಣ್ಣಗಾಗಬೇಕು. ಇನ್ನೊಂದು ಬೇರೆ ಬಾಣಲಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ 1 ಈರುಳ್ಳಿ ಮಾತ್ರ, ಯಾಕಂದರೆ ನಾಟಿ ಈರುಳ್ಳಿ ಆಗಲಿ ಮಾಮೂಲಿ ಈರುಳ್ಳಿ ಆಗಲಿ ಹಾಕ್ಕೋಬೋದು. ಇಲ್ಲಿ 1 ಈರುಳ್ಳಿ ಮಾತ್ರ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ನಿಜವಾಗ್ಲೂ ಫ್ರೆಂಡ್ಸ್, ಇದೊಂದು ಸತಿ ಮಾಡ್ಕೊತೀನಿ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಯಾಕೆ ಗೊತ್ತಾ? ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಅನ್ನಕ್ಕೆ ಚಟ್ನಿ ಮಾತ್ರ ಸಖತ್ತಾಗಿರುತ್ತೆ. ನಾನಿಲ್ಲಿ ಒಂದು 1/4 kg ಅಷ್ಟು ಮೂಲಂಗಿ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಸಣ್ಣಗೆ ಕಟ್ ಮಾಡಬೇಕು ಅಂದರೆ ಅದು ಸ್ವಲ್ಪ ಬೇಯಬೇಕು. ಅಂದರೆ ನೀರು ಹಾಕ್ಬಾರ್ದು, ಎಲ್ಲೂ ನೀರು ಹಾಕ್ಬಾರ್ದು. ಚಟ್ನಿ ರುಬ್ಬೋವಾಗ ಎಲ್ಲೂ ಹಾಕ್ಬಾರ್ದು. ಇಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಏನಕ್ಕಪ್ಪ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ಕರಿಬೇವು, ಇದೆಲ್ಲ ಒಗ್ಗರಣೆಗೆ ಹಾಕ್ಬೋದು. ಮತ್ತು ಒಗ್ಗರಣೆಗೂ ಹಾಕ್ತೀವಿ. ಇದು ಮಿಕ್ಸಿಗೆ ಜಾರ್ಗೆ ಹಾಕ್ದಾಗ ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ. ಇದು ಅರ್ಧ ಇಂಚು ಅಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಅರಿಶಿನ ನಿಮಗೆ ಆಪ್ಷನಲ್ಲು, ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ, ಅದರಿಂದ ಆಪ್ಷನಲ್ ಅಂತ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲೂ ಹಾಕ್ಕೋಬೋದು. ಮತ್ತು ನಮಗೆ ಶಾರ್ಟೇಜ್ ಬಿದ್ದಾಗ ಬೇಕಾದರೆ ನಾನು ಹಾಕ್ಕೊತೀನಿ. ಇಲ್ಲಿ ಸ್ವಲ್ಪ ಮಾತ್ರ ಒಂದು ಅರ್ಧ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಬರೀ ನೀರಿಲ್ದ್ರೆ ಬೇಯಬೇಕದು, ಅಲ್ಲೇ ಮೆತ್ತಗಾಗಬೇಕು, ಆವಾಗನೇ ಚೆನ್ನಾಗಾಗೋದು. ಇದು ಸ್ವಲ್ಪ ಬೇಯೋಕ್ಕೆ ಸ್ವಲ್ಪ ನಿಟ್ಟು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯೋವರೆಗೂ ಬಿಟ್ಬಿಟ್ಟು ಮತ್ತೆ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು ಯಾವತ್ತೇ ಆಗಲಿ. ಯಾಕಂದರೆ ಬಿಸಿ ಬಿಸಿ ಹಾಕಿದ್ರೆ ಅದು ಆಗೋಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ಯಾಕಂದರೆ ಯಾವಾಗೂ ಅದೇ ಬೇಳೆ ಸಾರು ಸೊಪ್ಪು ಸಾರು ತಿಂದು ಬೋರ್ ಆಗಿದ್ದರೆ ಈ ಥರ ಡಿಫ್ರೆಂಟಾಗಿ ಮಾಡಿ. ನಿಜವಾಗ್ಲೂ ನಾನು ಮಾಡುವಾಗ ನನ್ನ ಮಗ ಮೂಲಂಗಿನ ಅಂತ ಹಂಗಿಸ್ತಾ ಇದ್ದ. ಮಾಡಾದ್ಮೇಲೆ ತುತ್ತು ತಿನ್ನಿಸ್ದಾಗ ಎಷ್ಟು ಚೆನ್ನಾಗಿದೆ ಅಂತ ಕಲಿಸ್ಕೊಡು ನನಗೆ ತಿನ್ನಿಸು ಅಂದಾಗ ಹೇಳ್ದ. ಅಷ್ಟು ಚೆನ್ನಾಗಿತ್ತು. ನೋಡಿರಿ, ಇವಾಗ ನಾನು ಏನೇನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಂದೆ. ತೀರಾ ಪೇಸ್ಟ್ ಮಾಡಬೇಕು, ಯಾಕಂದರೆ ಅನ್ನ ತಿನ್ನುವಾಗ ಸಖತ್ತಾಗಿರುತ್ತಲ್ವ. ನೀಟಾಗಿ ಅನ್ನಕ್ಕೆ ಮಿಕ್ಸ್ ಆಗಬೇಕು. ಅದರಿಂದ ನಾನಿಲ್ಲಿ ಜಾಸ್ತಿ ಏನು ಬೇರೆ ಬೆಳ್ಳುಳ್ಳಿ ಈರುಳ್ಳಿ ಏನು ಹಾಕಿಲ್ಲ. ಎಣ್ಣೆ, ಕರಿಬೇವು, ಸಾಸಿವೆ ಇಷ್ಟೇ ಒಗ್ಗರಣೆ ಕೊಟ್ಟಿದ್ದೀನಿ. ಲಾಸ್ಟಲ್ಲಿ ರುಚಿಗೆ ಕೊತ್ತಂಬರಿ ಸೊಪ್ಪು, ಇದು ಆಪ್ಷನಲ್ಲು. ಕೆಲವ್ರಿಗೆ ಕೊತ್ತಂಬರಿ ಫ್ಲೇವರ್ ಇಷ್ಟ ಆಗೋಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಆದ್ದರಿಂದ ಇಲ್ಲಿ ಸ್ಟವೇನು ಆನ್ ಮಾಡೋಂಗಿಲ್ಲ. ನಾನು ಆ ಫ್ರೈ ಮಾಡಿರೋ ಬಾಣಲಿಗೆ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ. ನನ್ನ ಮಗ ಟೇಸ್ಟ್ ನೋಡೋಣ ಅಂತ ಸರಿ ತೆಗಿ ಅಂತ ಹೇಳ್ದ. ಬಿಸಿ ಬಿಸಿ ಅನ್ನ ಇತ್ತು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ನನ್ನ ಮಗ ಮಾಡೋವಾಗ ಹೇಳಿದ್ನಲ್ಲ ಚೆನ್ನಾಗಿರಲ್ಲ, ಹಿಂಗೆ ಅಂತ ಹಂಗಿಸ್ತಾ ಇದ್ದ. ಒಂದು ತುತ್ತು ತಿನ್ನಿಸ್ದಾಗ ಸೂಪರ್. ಫಸ್ಟು ನಾನು ಏನೇ ಅಡುಗೆ ಮಾಡಿದ್ರು ಫ್ರೆಂಡ್ಸ್, ಫಸ್ಟ್ ತಿನ್ನಿಸೋದೇ ನನ್ನ ಚಿಕ್ಕ ಮಗನಿಗೆ. ಯಾಕಂದರೆ ಅವ್ನು ಕರೆಕ್ಟಾಗಿ ಹೇಳ್ತಾನೆ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತಾನೆ, ಇಲ್ಲ ಅಂದರೆ ಇಲ್ಲ ಅಂತಾನೆ. ಅದರಿಂದ ಫಸ್ಟ್ ತುತ್ತು ಅವನಿಗೆ ತಿನ್ನಿಸೋದು ನಾನು. ಅವನಂದ ತುಂಬಾ ಚೆನ್ನಾಗಿ ಬಂತು. ಮತ್ತು ವಿಡಿಯೋ ಕಂಪ್ಲೀಟ್ ಆದಮೇಲೆ ಅವನು ನಾನಿಬ್ಬರು ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿ. ನನ್ನ ದೊಡ್ಡ ಮಗ ಬಂದಾಗ ಅಡುಗೆ ಮನೆಗೆ ಹೋಗಿ ನೋಡ್ತಾನೆ, ಚಟ್ನಿನ ಅಂದಾಗ ಅವನು ಅಯ್ಯೋ ಚಟ್ನಿನ ಅಂತ ಬೇಡ ಅಂತ ಹಂಗೆ ಹೊಟ್ಟೋದ, ಬರ್ಕೊಂಡು ಕೂತಿದ್ದ. ಮತ್ತು ಅನ್ನ ಕಲಿಸ್ಕೊಟ್ಬಿಟ್ಟು ಹೋಗಿ ಹಾಕ್ಕೊಂಡು ಬಂದಾಗ ತುಂಬ ಚೆನ್ನಾಗಿತ್ತು ಮಮ್ಮಿ, ನಂಗೆ ತುಂಬ ಇಷ್ಟ ಆಯಿತು ಅಂದ್ಕೊಂಡೆ. ಅದಕ್ಕೆ ಫ್ರೆಂಡ್ಸ್, ಇದೊಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.